ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಸತಾಂ ಚ ಸತಾಂ ಚೈವ ಹರಿರೇವಾನುಶಾಸಕಃ. ಸತಾಂ ತು ಶ್ರೇಯಸೇ ಸೈವ ಹೆನುಶಾಸ್ತಿರ್ಭವಿಷ್ಯತಿ. ಧರ್ಮಾತ್ಮರನ್ನ ಶಾಸಿಸ್ತಕ್ಕಂತಹವನು ಕೂಡ ಪರಮಾತ್ಮನೇ. ಅದೇ ರೀತಿ ದುಷ್ಟರನ್ನ ಶಾಸನ ಮಾಡ್ತಕ್ಕಂಥದ್ದು ಕೂಡ ಪರಮಾತ್ಮನೇ. ಧರ್ಮಾತ್ಮರಿಗೆ ಒಂದು ದಾರಿಯನ್ನು ತೋರಿಸಿ ಅವರಿಗೆ ಶ್ರೇಯಸ್ಸಿಗೆ ಕಾರಣನಾಗ್ತಾನೆ. ಅಧರ್ಮ ಮಾಡ್ತಕ್ಕಂತಹವ್ರಿಗೆ, ಕ್ರೂರಿಗಳಿಗೆ ಅವರನ್ನ ಶಿಕ್ಷಿಸಿ ಅವ್ರಿಗೂ ಕೂಡ ಸರಿಯಾದ ದಾರಿಯನ್ನ ತೋರಿಸ್ತಾನೆ ಭಗವಂತ ಶ್ರೀಕೃಷ್ಣ. ಪಾಪಾತ್ಮುಲ ಪಾಪಮುಲಂ ಬಾಪಂಗಾನೋ ಪುನಟ್ಟಿ ಪದ್ಮಾಕ್ಷುಣಿಪೈ ಬಾಪಮೊಗಲದನಿ ನೊಡಿವಿನ ಪಾಪಾತ್ಮುನಿ ಪಾಪಮುನ ಕುಂಬಾರ ಮೊಗಲದೆ. ಶ್ರೀಹರಿ ಯಾವಾಗಾದರೆ ಸ್ಯಮಂತಕಮಣಿಯನ್ನ ಮತ್ತೆ ತಂದು ವಾಪಸ್ ಕೊಟ್ನೋ, ಆಗ ವಿಪರೀತವಾದಂತಹ ನಾಚಿಕೆ ಆಗುತ್ತೆ, ಪಶ್ಚಾತ್ತಾಪವಾಗುತ್ತೆ ಸತ್ರಾಜಿತ್ತನಿಗೆ. ಆಗ ಒಬ್ಬನೇ ಯೋಚನೆ ಮಾಡ್ತಾನೆ, ಪಾಪಾತ್ಮರ ಪಾಪಗಳನ್ನ ಪರಿಹಾರ ಮಾಡ್ಲಿಕ್ಕಿರ್ತಕ್ಕಂತಹ ಪದ್ಮಾಕ್ಷನ ಮೇಲೆ ಅವನೇ ಪಾಪ ಮಾಡಿದಾನೆ, ಆ ಪುಣ್ಯಮೂರ್ತಿಯ ಮೇಲೆ ಅವನು ಪಾಪ ಮಾಡಿದಾನೆ ಅನ್ನತಕ್ಕಂತಹ ಒಂದು ಅಪನಿಂದೆಯನ್ನ ಹಾಕಿಬಿಟ್ನಲ್ಲ. ನನ್ನ ಪಾಪಕ್ಕೆ ಎಣೆ ಇದೆಯೇ? ನನ್ನ ಪಾಪಕ್ಕೆ ಅಂದರೆ ಅಪಾರವಾದದ್ದು, ಇದು ಕ್ಷಮಿಸಲ ಅನರ್ಹವಾದಂತಹ ವಿಪರೀತವಾದಂತಹ ಪಾಪ ಮಾಡಿಬಿಟ್ಟೆ ನಾನು ಅಂತ ಆ ಸತ್ರಾಜಿತ್ತು ತುಂಬ ಬೇಸರ ಮಾಡ್ಕೊಳ್ತಾನೆ. ಮಿತಭಾಷಿತ್ವಮುಮಾನಿ ಏಲಹರಿಪೈ ಮಿಥ್ಯಾಭಿಯೋಗಂಬುಸೇಸಿತಿನ್ ಬಾಪಾತ್ಮುಂಡನರ್ಥಲೋ ಭುಂಡನೋ ದುಶ್ಚಿತ್ತುಂಡ ಮತ್ತಂಡು ದುರ್ಮತಿನಿ ದೇಹಮುಂಗಾಲ್ಚನೆ ದುರಿತಮೇ ಮಾರ್ಗಂಬುನಂ ವಾಯುನೇ ಗತಿಂ ಗಂಸಾರಿ ಪ್ರಸನ್ನುಂಡೈ ಮನುಚುನನ್ ಗಾರುಣ್ಯ ಭಾವಂಬುನನ್. ಒಬ್ಬನ ಯೋಚನೆ ಮಾಡಿದಷ್ಟು ಕೂಡ ಸತ್ರಾಜಿತನಿಗೆ ದುಃಖ ಹೆಚ್ಚಾಗ್ತಾ ಇದೆ. ಅಯ್ಯೋ, ಅಂತಹ ಭಗವಂತನ ಮೇಲೆ ನಾನು ಅಪವಾದ ಹೊರಿಸ್ಬಿಟ್ನಲ್ಲ, ಅದು ಮಿಥ್ಯಾಭಿಯೋಗ ಮಾಡಿಬಿಟ್ನಲ್ಲ, ಕಾರಣವಾದ ಅಪವಾದ ಹೊರಿಸ್ಬಿಟ್ನಲ್ಲ. ಮಿತಭಾಷಿತ್ವವು ಮಾನಿ ಏಲ ಹರಿಪೈ ಮಿಥ್ಯಾಭಿಯೋಗಂಬು ಸೇಚಿತಿನ್. ಮಿತಭಾಷಿತ್ವಮು ಮಾನಿ ಅಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ದಿರ ನಾನು ಯಾಕೆ ಈ ಶ್ರೀಹರಿಯ ಮೇಲೆ ಮಿಥ್ಯಾಪವಾದ ಹೊರಿಸಿದೆ? ಪಾಪಾತ್ಮುಂಡು, ನಾನು ಪಾಪಾತ್ಮ. ಅರ್ಥಲೋಭುಂಡುನು, ನನಗೆ ಆ ಹಣದ ದುರಾಸೆ ಹುಟ್ಕೊಂಡ್ಬಿಟ್ಟಿತ್ತು. ಬೇರೆ ಯಾರ ಕೈಗೆ ಸೇರಿಬಿಟ್ರೆ ಈ ಸ್ಯಮಂತಕ ಮಣಿ ಅದು ಕೊಡ್ತಾ ಇರ್ತಕ್ಕಂಥ ಒಂದು ಪ್ರತಿದಿನದಲ್ಲೂ ಕೊಡ್ತಾ ಇದ್ದಂಥ ಬಂಗಾರ ನನಗಿಲ್ಲದೆ ಹೋಗುತ್ತೆ ಅನ್ನತಕ್ಕಂಥ ದುಶ್ಚಿತ್ತುಂಡು, ದುರ್ಬುದ್ಧಿ ಇದ್ದವನಾಗಿದ್ದೆ. ಮತ್ತೊಂದು ಆ ಧನದ ಆಸೆಯಿಂದ ಮತ್ತನಾಗ್ಬಿಟ್ಟಿದ್ದೆ. ದುರ್ಮತಿನೇ ದೇಹಂ ಗಾಲ್ಚನೆ, ಇನ್ನು ಈ ದುರ್ಮತಿಯಿಂದ ಕೂಡಿದಂತಹ ಈ ಶರೀರ ಏನು ಪ್ರಯೋಜನ? ಇದೇನು ಪ್ರಯೋಜನ? ಸುಡಬೇಕು ತಗೊಂಡು ಹೋಗಿ. ದುರಿತ ಮೇ ಮಾರ್ಗಂಬುನಂ ವಾಯುನೇ, ಈಗ ನನಗೆ ಬಂದಿರತಕ್ಕಂತಹ ಈ ದುರ್ಗತಿಯನ್ನ ಹೇಗೆ ನಾನು ಪರಿಹಾರ ಮಾಡಿಕೊಳ್ಳಲಿ? ಏಗತಿಂಗಂಸಾರಿ ಪ್ರಸನ್ನುಂಡೈ ಮನುಚು ನನ್ನ ಕಾರುಣ್ಯ ಭಾವಂಬುನನ್. ನಾನು ಇಷ್ಟೊಂದು ಅಪರಾಧ ಮಾಡಿಬಿಟ್ಟಿದ್ದೀನಿ, ಹರಿಗೆ ಈ ಪಾಟಿ ದ್ರೋಹ ಮಾಡಿಬಿಟ್ಟಿದ್ದೀನಲ್ಲ. ಯಾವ ರೀತಿಯಲ್ಲಾದರೆ ಈ ಕಂಸಾರಿಯಾದಂತಹ ಈ ಶ್ರೀಕೃಷ್ಣ ಪ್ರಸನ್ನನಾದಾನು, ಕಾರುಣ್ಯ ಭಾವದಿಂದ ನನ್ನನ್ನು ಕಾಪಾಡ್ತಾನೆ ಅನ್ನತಕ್ಕಂಥ ಒಂದು ಭೀತಿ ಹುಟ್ಟುಕೊಂಡಿದೆ. ಕಂಸಾರಿ ಅನ್ನತಕ್ಕಂಥ ಪದಪ್ರಯೋಗದಿಂದಲೇ ತಿಳಿಯುತ್ತೆ ಕೃಷ್ಣನನ್ನು ದ್ವೇಷಿಸಿದಂಥ ಕಂಸನಿಗೆ ಯಾವ ಗತಿ ಆಯಿತು, ಅವನ ಪ್ರಾಣಗಳನ್ನು ಕಳ್ಕೋಬೇಕಾಯಿತು ಅನ್ನತಕ್ಕಂಥ ಭೀತಿ ಕೂಡ ಸತ್ರಾಜಿತಿನಲ್ಲಿ ಹುಟ್ಟುಕೊಂಡಿದೆ. ಏನಪ್ಪ ಮಾಡೋದು ಈಗ? ಹೇಗಾದರೆ ಶ್ರೀಹರಿ ನನ್ನ ಮೇಲೆ ಪ್ರಸನ್ನನಾಗುವ ರೀತಿಯಲ್ಲಿ ನನ್ನನ್ನು ಅನುಗ್ರಹ ಮಾಡತಕ್ಕಂತಹ ಒಂದು ಉಪಾಯ ಯಾವುದು, ಹೇಗೆ ಅವನನ್ನು ಒಲಿಸ್ಕೊಳ್ತಕ್ಕಂಥದ್ದು ಅನ್ನುವ ಯೋಚನೆಯಿಂದ ಒದ್ದಾಡಿ ಹೋಗ್ತಾ ಇದ್ದಾನೆ ಸತ್ರಾಜಿತ. ಮಣಿನಿಗೂತು ನಿಚ್ಚಿ ಮಾಧವು ಪದಮುಲು ಪಟ್ಟುಕೊಂಟಿನೇನಿ
బ్రతుకుగలదు సంతసించున తండు సదుపాయముగునిది సత్యం ఇతర వృత్తింజక్కబడదు అని ఇప్పంగి బహు ప్రకారములనేకాంతస్తుండై ఇంటిలోందన బుద్ధిం బరికించి నీతిగని సత్రాజిత్తు సంప్రాప్త శోభనుండై ఇచ్చే విపత్పయోధితరికిన్ భామా మనోహారికిన్ ధనుజాధీశ విదారికిన్ హరికిన్ ಕಾಂತಾರತ್ನಮುನ್ ರತ್ನಮುನ್. ಎಷ್ಟು ಬಗೆಯಾಗಿ ಯೋಚನೆ ಮಾಡಿದ್ರು ಸತ್ರಾಜಿತ್ತನಿಗೆ ಈಗ ಹೊಳೆಯಿತು, ಹೇಗಪ್ಪ ನಾನು ಕೃಷ್ಣನನ್ನು ಒಲಿಸ್ಕೊಳ್ತಕ್ಕಂಥದ್ದು ಅನ್ನೋಕ್ಕೆ ಅವನಿಗೊಂದು ಉಪಾಯ ಹೊಳೆಯಿತು. ಈಗ ಮಾಡಿದ್ದು ಹೇಗೂನೋ ಶ್ರೀಹರಿನೇ ಕದ್ದ ಅಂತ ಅಂದುಬಿಟ್ಟಿದ್ದೆ. ಈಗ ಹರಿ ವಾಪಸ್ ತಂದು ಕೊಟ್ಟಿದ್ದಾನೆ ಆ ಸ್ಯಮಂತಕ ಮಣಿಯನ್ನ. ಆದ್ದರಿಂದ ಆ ಸ್ಯಮಂತಕ ಈ ಎಲ್ಲ ಒಂದು ಕೃಷ್ಣನ ಮೇಲೆ ನಾನು ಅಭಿಯೋಗ ಹೇರೋದಕ್ಕೆ ಕಾರಣ ಕೂಡ ಆ ಮಣಿನೇ. ಆದ್ದರಿಂದ ಆ ಮೂಲ ಕಾರಣವಾದಂಥ ಆ ಮಣಿಯನ್ನ ಕೃಷ್ಣನಿಗೆ ಕೊಟ್ಟು ಬಿಡ್ತೀನಿ. ಅದರ ಜೊತೆಯಲ್ಲೇನೆ ಕೂತುನ್ನಿಚ್ಚಿ ಅದರ ಜೊತೆಯಲ್ಲಿ ನನ್ನ ಮಗಳಾದಂಥ ಸತ್ಯಭಾಮಾದೇವಿಯನ್ನ ಕೂಡ ಆ ಮಾಧವನಿಗೆ ಸಮರ್ಪಿಸ್ತೀನಿ. ಹೀಗೆ ಮಾಡಿ ಅವನ ಪಾದಗಳಲ್ಲಿ ಶರಣಾದರೆ ಮಾತ್ರ ನನ್ನನ್ನು ಅವನು ಕ್ಷಮಿಸ್ತಾನೆ, ನಾನು ಬದುಕಬಹುದು, ಬ್ರದುಕುಗಲದು ಸಂತಸಿಂಚುನ ತಂಡು. ಆಗ ಅವನಿಗೂ ಕೂಡ ಒಂದು ಕೃಷ್ಣನಿಗೂ ಕೂಡ ಸಂತೋಷವಾಗುತ್ತೆ. ಇದನ್ನು ಬಿಟ್ಟು ಬೇರೆ ಯಾವುದೇ ದಾರಿಯಿಂದಲೂ ಕೂಡ ಸತ್ಯಂ ಇತರ ವೃತ್ತಿಂಜಕ್ಕ ಪಡೆದು ಬೇರೆ ಯಾವ ಮಾರ್ಗದಿಂದಲೇ ಆಗಲಿ ಕೃಷ್ಣನಿಗೆ ಶರಣು ಬಂದದ್ದಲ್ಲದೆ ಬೇರೆ ಇನ್ಯಾವ ಮಾರ್ಗವೂ ಇಲ್ಲ ಈ ಆಪತ್ತಿನಿಂದ ನಾನು ತಪ್ಪಿಸ್ಕೊಳ್ಳಿಕ್ಕೆ ಅಂತ ಸತ್ರಾಜಿತ ಯೋಚನೆ ಮಾಡ್ದ. ಈ ಅನಿ ಇಬ್ಬಂಗಿ ಬಹು ಪ್ರಕಾರములను ಏಕಾಂತಸ್ತುಂಡ ಇಂಟಿಲೋದನ ಬುದ್ಧಿಂಬರಿ ಕಂಚಿ. ಈ ವಿಧವಾಗಿ ಸತ್ರಾಜಿತ ತನ್ನ ಆತ್ಮ ಪರಿಶೋಧನೆ ಮಾಡ್ಕೊಳ್ತಾನೆ, ತನ್ನ ಮನಸ್ಸನ್ನು ತಾನೇ ಶೋಧಿಸ್ಕೊಳ್ತಾನೆ. ಎಷ್ಟೋ ವಿಧವಾಗಿ ಏಕಾಂತದಲ್ಲಿ ಆಲೋಚನೆ ಮಾಡಿದ. ಬೇರೆ ಯಾರನ್ನೂ ಅವನು ಒಂದು ಉಪಾಯವಾಗಲಿ ಒಂದು ಸಲಹೆ ಆಗಲಿ ಕೇಳಲಿಲ್ಲ. ತಾನೇ ತನ್ನಲ್ಲಿ ತಾನು ತರ್ಕಿಸಿ ಅವನ ಬುದ್ಧಿಯನ್ನು ಅವನೇ ಜಾಲಿಸಿ ಅಂದಾಗೆ ಮಾಡಿ ಆವಾಗ ಒಂದು ನಿರ್ಣಯ ಮಾಡಿಕೊಂಡ. ಇದಕ್ಕೆಲ್ಲ ಕಾರಣವಾದ ಸ್ಯಮಂತಕ ಮಣಿಯನ್ನ ಮತ್ತು ಕನ್ಯಾರತ್ನವಾದಂತಹ ಸತ್ಯಭಾಮಾಮಣಿಯನ್ನ ಗೋವಿಂದನಿಗೆ ಕೊಟ್ಟು ಬಿಡ್ತೀನಿ, ಕನ್ಯಾಮಣಿಯನ್ನು ದಾನ ಮಾಡಿಬಿಡ್ತೀನಿ ಅಂತ ಅಂದ್ಕೊಂಡಾಗ ಸತ್ರಾಜಿತ್ತು ಸಂಪ್ರಾಪ್ತ ಶೋಭನುಂಡೈ. ಆ ನಿರ್ಣಯ ಒಂದು ದೃಢವಾದಂತಹ ಸತ್ಯ ಮಾರ್ಗದಲ್ಲಿ ಇರತಕ್ಕಂತಹ ನಿರ್ಧಾರ ಮಾಡಿದ ತಕ್ಷಣ, ಯಾಕೆ ಇಷ್ಟೊತ್ತಿಗೆ ಅವನಿಗೆ ಪಶ್ಚಾತ್ತಾಪದಿಂದ ಬುದ್ಧಿ ಶುದ್ಧವಾಗಿತ್ತು, ಅಶುದ್ಧವಾದಂಥ ಅಂತರಂಗದಲ್ಲಿ ಅವನು ಸನ್ಮಾರ್ಗವನ್ನು ಆಲೋಚಿಸಲಿಕ್ಕೆ ಆಯಿತು. ಆಗ ಅವನೇನು ಮಾಡ್ದ, ಅಷ್ಟಕ್ಕೇನೆ ಈ ಒಂದು ಒಳ್ಳೆಯದಾದಂಥ ನಿರ್ಧಾರ ತೆಗೆದುಕೊಂಡ ತಕ್ಷಣ ಅವನ ಮನಸ್ಸಿಗೆ ಹಾಯಾಯಿತು. ಶೋಭನುಂಡೈ ಸಂಪ್ರಾಪ್ತ ಶೋಭನುಂಡೈ ಅಂದರೆ ಅಲ್ಲಿಗೆ ಅವನಿಗೆ ಒಂದು ಆಶಾಭಾವನೆ ಹುಟ್ಟಿತು, ಒಂದು ಆನಂದ ಉಂಟಾಯಿತು. ಆಯ್ತಪ್ಪ, ಇಲ್ಲಿಗೆ ನನ್ನ ಕಷ್ಟಗಳೆಲ್ಲ ಪರಿಹಾರವಾಯಿತು ಅನ್ನತಕ್ಕಂಥ ಒಂದು ಆನಂದ ಕೂಡ ಉಂಟಾಯಿತು. ಇಚ್ಛೆ ವಿಪತ್ ಪಯೋಧಿತರಿಕಿನ್, ಭಕ್ತರಿಗೆ ಎಷ್ಟು ಆಪತ್ತುಗಳ ಒಂದು ವಿಪತ್ ಪರಂಪರೆಯೇ ಇರಲಿ, ದೊಡ್ಡ ಸಮುದ್ರವೇ ಸಾಗರವೇ ಆಗಲಿ, ಭವ ಜಲದಿ ದುಸ್ತರಂ ಅಂತ ಹೇಳ್ತಾರಲ್ಲ, ಆ ರೀತಿಯಾದ ದುಸ್ತರವಾದಂತಹ ಪಯೋಧಿಯನ್ನು ಕೂಡ ತರಿಕಿನ್ ಸುಲಭವಾಗಿ ದಾಟಿಸ್ತಕ್ಕಂತಹ ಅವನು. ಭಾಮಾ ಮನೋಹಾರಿಕಿನ್ ಆ ಸತ್ಯಭಾಮಾದೇವಿಯ ಮನಸ್ಸನ್ನು ಅಪಹರಿಸಿದವನು. ಧನುಜಾದೀಶ ವಿದಾರಿಕಿನ್ ರಾಕ್ಷಸರ ರಾಜರನ್ನ ನಿರ್ಮೂಲನ ಮಾಡತಕ್ಕಂಥವನು. ಹರಿಕಿನ್ ಆ ಶ್ರೀಹರಿಗೆ ಕಾಂತಾರತ್ನಮುನ್ ರತ್ನಮುನ್ ಕಾಂತಾರತ್ನವಾದ ಸತ್ಯಭಾಮೆಯನ್ನ ಹಾಗೂ ಸ್ಯಮಂತಕಮಣಿಯನ್ನ ಈ ಇಬ್ಬರನ್ನು ಎರಡೂ ಕೂಡ ಆ ಶ್ರೀಹರಿಗೆ ಸಮರ್ಪಣೆ ಮಾಡಿದ ಸತ್ರಾಜಿತ್ ಮಹಾರಾಜ. ತಾಮರ ಸಾಕ್ಷುಂಡಚ್ಚ ತುಂಡುದಾರ ಯಶೋನಿಧಿ ಪೆಂಡ್ಲಿಯಾಡೆ ನಾನಾ ಮನುಜೇಂದ್ರ ನಂದಿತ ಗುಣಸ್ಥಿತಿ ಲಕ್ಷಣ ಸತ್ಯಭಾಮನುದ್ಧಾಮ ಪತಿವ್ರತಾತ್ವನಯ ಧರ್ಮ ವಿಚಕ್ಷಣತ ದಯಾಯಶ ಕಾಮನು
ಸತ್ಯಭಾಮನೋ ಮುಖದ್ಯುತಿ ನಿರ್ಚಿತ ಸೋಮನಯ್ಯಡನ್ ಉದಾರ ನಿಧಿಯಾದಂತಹ ಉದಾರ ಯಶೋನಿಧಿಯಾದಂತಹ ತಾಮರ ಸಾಕ್ಷ ಪದ್ಮಪುತ್ರದಳ ತಕ್ಷಣಾದಂತಹ ಶ್ರೀಕೃಷ್ಣ ಆ ಸತ್ಯಭಾಮೆಯನ್ನ ವಿವಾಹ ಮಾಡಿಕೊಂಡ. ಆ ಸತ್ಯಭಾಮೆಯ ಒಂದು ಗುಣಗಳು, ಅವಳ ಉದಾರ ಗುಣಗಳು ಎಲ್ಲವೂ ಕೂಡ, ಅವಳ ಸೌಂದರ್ಯ ಎಲ್ಲವನ್ನೂ ಕೂಡ ನಾನಾ ರಾಜರು ಗಳ ಮಧ್ಯೆ ಪ್ರಸಿದ್ಧಿ ಹೊಂದಿತ್ತು. ಅವಳ ಗುಣಗಳು ಇದು ಅಂದರೆ ಎಲ್ಲರಿಗೂ ಸತ್ಯಭಾಮೆಯನ್ನು ಅಂದರೆ ಒಳ್ಳೆ ಸಲಕ್ಷಣಗಳಿರ್ತಕ್ಕಂತಹ ಒಂದು ಹೆಣ್ಣು, ವಿವಾಹ ಯೋಗ್ಯಗಳು ಅನ್ನತಕ್ಕಂತಹ ಒಂದು ಭಾವನೆ ಇತ್ತು. ಬೇರೆ ಬೇರೆ ರಾಜರಲ್ಲೂ ಕೂಡ ಆ ಭಾವನೆಯೇ ಇತ್ತು. ಆಕೆ ಎಂತಹವಳು ಅಂದರೆ ಉದ್ಧಾಮ ಪತಿವ್ರತಾತ್ವ, ಅಂದರೆ ಅವಳಲ್ಲಿ ಪತಿವ್ರತ ಲಕ್ಷಣಗಳಿದ್ದವು. ನಯಧರ್ಮ ವಿಚಕ್ಷಣತ, ನೀತಿ ಮಾರ್ಗವನ್ನು ಧರ್ಮವನ್ನು ಚೆನ್ನಾಗಿ ಅರಿತಿದ್ದಳು. ದಯಾ ಯಶಕಾಮನು, ದಯೆಯಿಂದ ಕೂಡಿದವಳಾಗಿದ್ದಳು ಸತ್ಯಭಾಮೆ. ಮತ್ತು ಅವಳಿಗೆ ಒಂದು ಲೋಕದಲ್ಲಿ ಪ್ರಸಿದ್ಧಿಯನ್ನು, ಒಂದು ವಿಶೇಷವಾದ ಯಶಸ್ಸನ್ನು ಪಡೆಯಬೇಕು ಅನ್ನತಕ್ಕಂತಹ ಒಂದು ಆಸೆ ಕೂಡ ಇತ್ತು ಆ ಸತ್ಯಭಾಮೆಗೆ. ಅಂತಹ ಕನ್ಯಾಮಣಿಯನ್ನು, ಅವಳ ಸೌಂದರ್ಯವೋ ಮುಖದ್ಯುತಿ ನಿರ್ಚಿತ ಸೋಮನು ಅಂತ, ಅಂದರೆ ಚಂದ್ರಬಿಂಬವನ್ನು ನಾಚಿಸುವಂತಹ ಮುಖಲಕ್ಷಣ, ಮುಖ ಸೌಂದರ್ಯ, ಕಾಂತಿಯನ್ನು ಹೊಂದಿದ್ದಂತಹ ಸತ್ಯಭಾಮೆಯನ್ನು ಈ ಉದಾರ ಯಶೋನಿಧಿಯಾದಂಥ ಶ್ರೀಕೃಷ್ಣ ವಿವಾಹ ಮಾಡಿಕೊಂಡ, ಪರಿಣಯ ಮಾಡಿದ. ಮಣಿ ಇಚ್ಚಿನಾಡು ವಾಸರಮಣಿ ನೀಕುನು ಮಾಕುಂಗಲು ಮಣುಲು ಕುಮಾರೀಮಣಿ ಚಾಲು ನಂಚು ಕೃಷ್ಣುಂಡು ಮಣಿ ಸತ್ರಾಜಿತ್ತುನು ಕುಮರಲಂಗ ನಿಚ್ಚನ್. ಆ ವಿವಾಹ ಸಂದರ್ಭದಲ್ಲಿ ಕೃಷ್ಣ ಏನು ಮಾಡ್ದ? ಮಣಿ ಇಚ್ಚಿನಾಡು ವಾಸರಮಣಿ ನೀಕುನು, ವಾಸರಮಣಿ ಅಂದರೆ ದಿನಮಣಿಯಾದಂಥ ಸೂರ್ಯ ಅನುಗ್ರಹ ಮಾಡಿ ನಿನಗೆ ಕೊಟ್ಟಿದ್ದಾನೆ ಈ ಸ್ಯಮಂತಕ ಮಣಿಯನ್ನು. ಮಾಕುಂಗಲವು ಮಣುಲು, ನನ್ನ ಬಳಿ ಕೂಡ ಐಶ್ವರ್ಯ ಇದೆಯಪ್ಪ, ಅನರ್ಘ್ಯವಾದಂಥ ರತ್ನಗಳು ಮಣಿಗಳು ಎಲ್ಲವೂ ನಮ್ಮ ಹತ್ರ ಕೂಡ ಇದೆ. ಕುಮಾರಿ ಮಣಿ ಚಾಲು, ನೀನು ಕನ್ಯಾದಾನ ಮಾಡಿಕೊಟ್ಟಂತಹ ಈ ಶ್ರೇಷ್ಠ ನಾರಿ ರತ್ನ ಕುಮಾರಿ ಮಣಿ ಇದ್ದಾಳಲ್ಲ, ಇವಳು ನನಗೆ ಸಾಕು. ನಿನ್ನ ಈ ಸ್ಯಮಂತಕ ಮಣಿಯನ್ನು ನೀನೇ ಇಟ್ಕೋ ಅಂತ ಹೇಳಿ ಕೃಷ್ಣುಂಡು ಮಣಿ ಸತ್ರಾಜಿತ್ತುನುಕುನು ಮರಲಂಗ ನಿಚ್ಚೆನು. ಆ ಸ್ಯಮಂತಕ ಮಣಿಯನ್ನು ಸತ್ರಾಜಿತನಿಗೆ ವಾಪಸ್ ಕೊಟ್ಬಿಟ್ಟ ಶ್ರೀಕೃಷ್ಣ. అంతనక్కడ కుంతీ సహితులైన పాండవులు లాక్షాగారంబున దగ్ధులైరని విని నిఖిల అర్థదర్శనుండయ్యును కృష్ణుండు బలభద్ర సహితుండై కరినగరంబును కుంజని కృప విదుర గాంధారీ ಭೀಷ್ಮದ್ರೋಣುಲಂಗನಿ ದುಃಖೋಪಶಮನ ಆಲಾಪಂಬುಲಾಡುಚುಂಡೆನಯ್ಯಡ. ಸತ್ಯಭಾಮ ಪರಿಣಯವಾಯಿತು. ಅಷ್ಟರಲ್ಲಿ ಅವನಿಗೆ ಒಂದು ದೂತರಿಂದ ಒಂದು ವಿಷಯ ತಿಳಿದು ಬಂತು. ಏನಪ್ಪ ಅದು ಅಂತಂದರೆ, ಕುಂತಿ ಸಹಿತರಾದಂತಹ ಪಾಂಡವರು, ಕುಂತಿದೇವಿ ಕೃಷ್ಣನಿಗೆ ಸೋದರತ್ತೆ. ಅವಳು ಅಂದರೆ ಅಪರಿಮಿತವಾದ ಪ್ರೀತಿ. ಅವಳ ತನಯರಾದಂತಹ ಪಾಂಡುನಂದನರು ಅಂತಂದರೂ ಕೂಡ ಕೃಷ್ಣನಿಗೆ ಅತಿ ಹೆಚ್ಚಿನದಾದಂತಹ ಪ್ರೀತಿ. ಅವರಿಗೂ ಇವನಲ್ಲಿ ಅಷ್ಟೇ ಭಕ್ತಿ. ಅವರೆಲ್ಲರೂ ಕೂಡ ಲಾಕ್ಷಾಗಾರದಲ್ಲಿ ದಗ್ಧರಾಗಿ ಹೋದರು ಅನ್ನತಕ್ಕಂಥ ಒಂದು ಸಮಾಚಾರ ಬಂದು ತಲುಪಿತು ಕೃಷ್ಣನನ್ನು. ನಿಖಿಲಾರ್ಥ ದರ್ಶನುಂಡಯ್ಯುನು, ಕೃಷ್ಣನಿಗೆ ತಿಳಿದೇ ಇರತಕ್ಕಂಥ ವಿಚಾರ ಯಾವುದಿದೆ? ಲಾಕ್ಷಾಗೃಹದಲ್ಲಿ ದಗ್ಧರಾದವರು ಪಾಂಡವ ಕುಮಾರರಲ್ಲ, ಕುಂತಿಯಲ್ಲ. ಅಲ್ಲಿ ಆಪತ್ತಿಗೆ ಸಿಲುಕಿತ್ತು, ಅಲ್ಲಿಂದ ಅವರು ಪಾರಾಗಿದ್ದಾರೆ ಅನ್ನತಕ್ಕಂಥದ್ದೆಲ್ಲವೂ ತಿಳಿದಿದ್ದರೂ ಸಹ ಕೃಷ್ಣುಂಡು ಬಲಭದ್ರ ಸಹಿತುಂಡೈ ಕರಿನಗರಂಬುನು ಕುಂಜನಿ, ಕರಿನಗರ ಅಂದರೆ ಹಸ್ತಿನಾವತಿ, ಆ ಹಸ್ತಿನಾವತಿಗೆ ತತ್ಕ್ಷಣ ಹೊರಟ ಕೃಷ್ಣ ಮತ್ತು ಬಲಭದ್ರರಿಬ್ಬರು ಹೊರಟರು. ಜನಿ ಅಲ್ಲಿ ದುಃಖದಿಂದ ಗೋಳಾಡ್ತಾ ಇದ್ರು. ಯಾರ್ಯಾರು ಗೋಳಾಡ್ತಾ ಇದ್ರು? ಕೃಪ, ವಿದುರ, ಗಾಂಧಾರಿ, ಭೀಷ್ಮದ್ರೋಣುಲಂಗನಿ ಇವರೆಲ್ಲರನ್ನು ಕಂಡು ದುಃಖಿಸಬೇಡಿ ಅಂತ ದುಃಖ ಉಪಶಮನವಾಗುವ ರೀತಿಯಲ್ಲಿ ಆಲಾಪಂಬುಲಾಡುಚುಂಡೆನ್. ಆಲಾಪಂಬುಲು ಅಂದರೆ ಅವರಿಗೆ ಸಮಾಧಾನ ನೀಡತಕ್ಕಂತಹ ಒಂದು ಸಂದರ್ಭೋಚಿತವಾದಂಥ ಸಮಾಧಾನಕರವಾದ ನುಡಿಗಳನ್ನು ಹೇಳಿದ ಶ್ರೀಕೃಷ್ಣ.
ಜಗತೀಶ ವಿನವಯ್ಯ ಶತಧನ್ವಂಬೊಡಗನಿ ಯಕ್ರೂರಕೃತವರ್ಮಲಾಪ್ತವೃತ್ತಿನ್ మనకిత్తు ననుచు సమ్మతించేసి దనకూతున్ బద్మాక్షునకునిచ్చి పాడిదప్పె ఖలుండు సత్రాచితుండలయకే క్రియనైన మణిపుచ్చుకొనుము నీ మతము మెరసి అని తన్నుంబ్రేరేప నా శతధన్వుండు పశువుం ఘటికవాడు పట్టి జంపుగరణి నిదురపోవంగడగి సత్రాజిత్తున్ బట్టి చంపి వాని భామలెల్ల మొరలు పెట్ట లోభమునంజేసి మణిగోంచుంజనియే ఒక్కనాడు ಜನವರೇಣ್ಯ. ಈಗ ಸತ್ರಾಜಿತನಿಗೆ ವಾಪಸ್ಸು ಮಣಿಯನ್ನ ಕೊಟ್ಬಿಟ್ಟ ಕೃಷ್ಣ. ಇಂಥ ಸಮಯದಲ್ಲಿ ಶತಧನ್ವ ನನ್ನ ಇವರು ಅಕ್ರೂರ ಮತ್ತೆ ಕೃತವರ್ಮ ಅನ್ನತಕ್ಕಂತಹವರು ಬಂದು ಜೊತೆಗೂಡಿದ್ರು. ಸ್ನೇಹದಿಂದ ಅವನ ಬಳಿಗೆ ಬಂದರು. ಅಕ್ರೂರ ಕೃತವರ್ಮ ಇಬ್ಬರೂ ಶತಧನ್ವನ ಬಳಿಗೆ ಬಂದ್ಬಿಟ್ಟು ಆಪ್ತವೃತ್ತಿನ್ ಏನೋ ನ್ಯಾಸ್ತ ಸ್ನೇಹ ಮಾಡಿಕೊಂಡು ಮಾತಾಡ್ತಾ ಇದ್ದಾರೆ. ಅವನಿಗೆ ಸಂಚು ಹೇಳ್ಕೊಡ್ತಾ ಇದ್ದಾರೆ. మనకిత్తు ననుచు సమ్మతించేసి తన కూతుಂ ಬದ್ಮಾಕ್ಷುನಕು ನಿಚ್ಚಿ ಪಾಡಿದಪ್ಪೆ. ನೋಡು, ಈ ಖಲನಾದಂಥ ಸತ್ರಾಜಿತ ಎಂಥವನು, ನಮ್ಮಲ್ಲಿ ಯಾರಿಗಾದ್ರೂ ಕೊಡ್ತೀನಿ, ಸತ್ಯಭಾಮೆಯನ್ನ ಮದುವೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದ. ಅಂಥದ್ದು ಇವಾಗ ಪದ್ಮಾಕ್ಷನಾದ ಶ್ರೀಹರಿಗೆ ಕೊಟ್ಟು ಬಿಟ್ಟಿದ್ದಾನೆ. ಕೃಷ್ಣನ ಕೊಟ್ಟು ನಮ್ಮ ಇಟ್ಟಿದ್ದ ವಚನವನ್ನ ತಪ್ಪು ಬಿಟ್ಟಿದ್ದಾನೆ ಈ ಸತ್ರಾಜಿತ. ಖಲ ಆಗ್ಬಿಟ್ಟಿದ್ದಾನೆ. ಏನಾದರೂ ಅಲಯಕ ಏಕ್ರಿಯನೈನ, ನೀನು ಇಲ್ಲಿಗೆ ಸೋತು ಸುಮ್ಮನೆ ಆಗಬೇಡ, ಹೇಗಾದರೂ ಮಾಡಿ ನೀನು ಮಣಿಯನ್ನ ಸತ್ರಾಜಿತನ ಬಳಿಯಿಂದ ಸಮಂತಕ ಮಣಿಯನ್ನ ಅಪಹರಿಸು ಅಂತ ಅವನಿಗೆ ಒಳಗೊಳಗೆ ದುರ್ಬೋಧೆಯನ್ನ ಮಾಡಿದ್ರು. ಯಾರೋ ಅಕ್ರೂರ ಮತ್ತೆ ಕೃತವರ್ಮ. ಅನಿತನ್ನು ಪ್ರೇರೇಪಣ ಶತಧನ್ವಂಡು ಅವರ ಪ್ರೇರೇಪಣೆಯಿಂದ, ದುಷ್ಪ್ರೇರೇಪಣೆಯಿಂದ ಪ್ರೇರಿತನಾದಂಥ ಶತಧನ್ವ ಏನು ಮಾಡ್ದ, ಪಶುವಂ ಘಟಿಕವಾಡು ಪಟ್ಟಿ ಚಂಬುಕರಣಿ ನಿದುರಪೋವಂಗಡಗಿ ಸತ್ರಾಜಿತ್ತುಂ ಬಟ್ಟಿ ಚಂಪಿ. ಪಶುವನ್ನ ಕೊಲ್ಲುವುದಕ್ಕಿಂತಲೂ ಅನಾಗರಿಕವಾದಂತಹ ರೀತಿಯಲ್ಲಿ ನಿದ್ದೆ ಮಾಡತಕ್ಕಂಥವ್ರನ್ನ, ಆಯುಧರಹಿತರಾದವರ ಮೇಲೆ ಆಯುಧವನ್ನು ಪ್ರಯೋಗ ಮಾಡತಕ್ಕಂಥದ್ದು ಅತ್ಯಂತ ನೀಚವಾದ ಕೆಲಸ, ಅತ್ಯಂತವಾದ ಪಾಪಕರ್ಮ. ಇವನು ಯಾದವರಲ್ಲಿ ಒಬ್ಬನೇ, ಯಾರೋ ಶತಧನ್ವ. ಅಂತಹವನು ಇವರಿಗೆಲ್ಲ ಸ್ವಲ್ಪ ಈ ಕೃತವರ್ಮನಿಗೆ, ಶತಧನ್ವನಿಗೆ, ಇವರಿಗೆಲ್ಲ ಕೃಷ್ಣನ ಮೇಲೆ ಅಸೂಯೆ. ನೋಡಿದ್ಯಾ, ಈ ಮಣಿನ ತಾನಿಟ್ಕೊಂಡ್ಬಿಟ್ಟು ಕನ್ಯಾಮಣಿಯನ್ನು ಕೃಷ್ಣನ್ ಕೊಟ್ಬಿಟ್ಟ ಅಂತ ಸತ್ರಾಜಿತನ ಮೇಲೆ ಕೋಪ ಸ್ವಲ್ಪ ಇತ್ತು. ಅದಕ್ಕೆ ಸರಿಯಾಗಿ ಅಕ್ರೂರ ಕೃತವರ್ಮ ಇಬ್ಬರು ಪ್ರೇರೇಪಿಸಿದ್ರು. ಅವರು ಪ್ರೇರೇಪಣೆಯಿಂದ ಈ ಸತ್ರಾಜಿತ ಏನು ಮಾಡಿಬಿಟ್ಟ, ಬಂದತ್ತೆ ಮಲಗಿ ನಿದ್ರೆ ಮಾಡ್ತಾ ಇದ್ದಂಥ ಸತ್ರಾಜಿತನನ್ನ ಕೊಂದುಬಿಟ್ಟ. ವಾಣಿ ಭಾಮಲೆಲ್ಲ ಮೊರಲು ಬಿಟ್ಟ ಲೋಭಮುನಂಜೇಸಿ ಮಣಿಗೊಂಚು ಜನಿಯೇ. ಅವನ ಸತ್ರಾಜಿತನ ಭಾರ್ಯೆಯರು, ಅವನ ಅಂತಃಪುರದಲ್ಲಿರತಕ್ಕಂತಹವರು ಮತ್ತು ಅವನ ಅರಮನೆಯಲ್ಲಿರೋರು ಎಲ್ಲರೂ ರೋಧಿಸ್ತಾ ಇದ್ದಾರೆ, ಚೀರ್ತಾ ಇದ್ದಾರೆ. ಅಯ್ಯಯ್ಯೋ, ಈ ಥರ ಮಾಡಿದ್ನಲ್ಲ, ಮಲಗಿದ್ದವನ್ನ ಕೊಂದುಬಿಟ್ನಲ್ಲ ಇವನು ಸತ್ರಾಜಿತನಂತ ದುಃಖದಿಂದ ಭೋ ಅಂತ ಅಳ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಇವನೇನು ಮಾಡ್ದ, ಆ ಸಮಂತಕ ಮಣಿಯನ್ನ ಎತ್ಕೊಂಡು ಹೊಟ್ಟೋದ. ಕೊಂದಿದ್ದಾಯ್ತಲ್ಲ, ಸತ್ರಾಜಿತನ್ನ ಕೊಂದುಬಿಟ್ಟು ಸಮಂತಕ ಮಣಿಯನ್ನ ಅಪಹರಿಸ್ಕೊಂಡು ಹೊಟ್ಟೋಗ್ಬಿಟ್ಟ. ಇಲ್ಲಿ ನಾವು ಗಮನಿಸ್ಬೇಕಾದ್ದೇನು ಅಂದರೆ, ಕರ್ತಾ ಕಾರಯಿತಾ ಚೈವ ಪ್ರೇರಕಾಶ್ಚಾನುಮೋದಕ ಸುಕೃತೆ ದುಷ್ಕೃತೆ ಚೈವ ಚತ್ವಾರ ಸಮಭಾಗಿನಃ ಅಂತ ಹೇಳ್ತಾರೆ ಲೋಕದಲ್ಲಿ. ಅಂದರೆ ಕರ್ತ ಯಾವನು ಮಾಡ್ತಾನೋ ಅವನು, ಕಾರಯಿತ ಯಾರು ಮಾಡಿಸ್ತಾರೋ ಅವರು, ಮತ್ತು ಪ್ರೇರಕಾಶ್ಚ ಅನುಮೋದಕ ಪ್ರೇರಕ, ಈ ಥರ ಮಾಡಿ ಹೋಗು, ಈ ಥರ ಮಾಡಿ ಹೋಗು, ಈ ಥರ ಮಾಡಿ ಹೋಗು ಅಂತ ಯಾರು ಪ್ರೇರೇಪಣೆ ಮಾಡಿರ್ತಾರೋ, ಮತ್ತು ಆಯಿತು ಕರೆಕ್ಟು ನಿಜ ಅದನ್ನೇ ಮಾಡು ಅಂತ ಇನ್ನೊಬ್ಬರು ಅದನ್ನು ಅನುಮೋದಿಸಿರ್ತಾರೋ, ಸುಕೃತದಲ್ಲಾಗಲಿ ದುಷ್ಕೃತದಲ್ಲಾಗಲಿ ಇದಕ್ಕೆ ಬರ್ತಕ್ಕಂಥ ಸುಕೃತಕ್ಕೆ ಬರತಕ್ಕಂತಹ ಪುಣ್ಯದಲ್ಲೂ 4 ಜನನೂ ಭಾಗಿಗಳು. ದುಷ್ಕೃತ್ಯ ಆಗಿದ್ರೆ ಅದರಲ್ಲಿ ಬರ್ತಕ್ಕಂಥ ಪಾಪ ಫಲಕ್ಕೂ ಕೂಡ ಚತ್ವಾರ ಸಮಭಾಗಿನಃ ಅನ್ನತಕ್ಕಂಥ ಮಾತಿದೆ ಲೋಕದಲ್ಲಿ. ಅದೇ ರೀತಿ ಇಲ್ಲಿ ಈ ಸಮಂತಕ ಮಣಿಯ ಒಂದು
ಕಥಾಘಟ್ಟದಲ್ಲಿ ಅದರದೆಲ್ಲ ಪೂಜ್ಯ ಭಾವದಿಂದ ಯಾರೂ ಆರಾಧಿಸ್ಲಿಲ್ಲ. ಅದೇನೋ ಒಂದು ಧನ ಕೊಡ್ತಕ್ಕಂಥ ಒಂದು ಯಂತ್ರ ಅನ್ನೋ ರೀತಿಯಲ್ಲಿ ಮಾಡ್ತಾರಲ್ಲ. ಆ ಸತ್ರಾಜಿತ್ತನಿಗ ಸೋದರ ಅವನೇನು ಮಾಡ್ದ, ಪ್ರಸೇನಜಿತ್ತು ಏನೋ ವಿಲಾಸ ತನಗೇ ಇದೆ ಅಂತ ಅಹಂಕಾರವೋ ವಿಲಾಸವೋ ಏನೋ ಧರಿಸ್ಕೊಂಡು ಹೋದ. ಆ ಪ್ರಸೇನಜಿತ್ತು ಅವನ್ನ ಸಿಂಹ ಕೊಂದಿತು. ಸಿಂಹ ಅಮಣಿಯನ್ನ ಏನೋ ಒಂದು ಮಾಂಸದ ತುಂಡು ಅಂತ ಭ್ರಮೆ ಪಟ್ಟು ಅದ್ರ ಮೇಲೆ ಆಸೆ ಪಟ್ಟು ಎರಗುತ್ತಲ್ಲ, ಆ ಸಿಂಹನ ಜಾಂಬವಂತ ಕೊಂದ. ಸೊ ಅದನ್ನ ಎತ್ಕೊಂಡು ಹೋದ. ಅದನ್ನ ಎತ್ಕೊಂಡು ಹೋಗೋ ಉಪೇಕ್ಷೆ ಅವನಿಗೆ ಅದರ ಮೇಲೆ ಅಷ್ಟೊಂದು ಒಂದು ಶ್ರದ್ಧಾ ಭಕ್ತಿ ಏನು ಇರಲಿಲ್ವಲ್ಲ. ಜಾಂಬವಂತನ ತಗೊಂಡೋಗಿ ಏನೋ ದಾಟದ ಸಾಮಾನು ಅನ್ನೋ ಥರ ಅದು ಒಂದು ಪ್ರಭಾವಶಾಲಿಯಾದ್ದು. ಸೂರ್ಯ ಭಗವಾನ್ ವರಪ್ರಸಾದ ಅಂತ ಯಾರೂ ಟ್ರೀಟ್ ಮಾಡಲಿಲ್ಲ. ಕ್ರೀಡೆಗೆ ಇಟ್ಟಿದ್ನ, ಕ್ರೀಡೆಗೆ ಅಂತ ಕಟ್ಟಿದ್ನ ತೊಟ್ಲಿಗೆ, ಅವನಿಗೆ ಕೃಷ್ಣನ ಕೈಲಿ ಸರಿಯಾದ ಏಟುಗಳು ಬಿತ್ತು. ಅವನ ಶರೀರ ಹ್ರಾಸವಾಯಿತು. ಆ ಮಣಿಯನ್ನು ಮತ್ತೆ ತೆಗೆದುಕೊಂಡು ಹೋಗಿ ತನ್ನ ಮನೆಯಲ್ಲೇ ಇಟ್ಕೊಂಡ. ಸತ್ರಾಜಿತ ಪಾಪ ಕೊಡಕ್ಕೆ ನೋಡ್ದ, ಇಲ್ಲ ನೀನೇ ಇಟ್ಕೊಪ್ಪ ಅಂತ ಕೊಟ್ಟು ಬಿಟ್ಟಿದ್ದ ಕೃಷ್ಣ. ಆ ಸತ್ರಾಜಿತನ್ನ ಈ ಶತಧನ್ವ ಕೊಂದ. ಆ ಶತಧನ್ವನ್ನ ಕಡೆಗೆ ಕೃಷ್ಣನೇ ಕೊಂದ. ಅದನ್ನ ಇವಾಗ ಶತಧನ್ವನ್ನ ಕೊಂದುಬಿಟ್ಟು ಕೃಷ್ಣನೇ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾನೆ ಅಂತ ಬಲರಾಮನಿಗೆ ಕೂಡ ಒಂದು ಅಸೂಯೆ ಹುಟ್ಟುಬಿಡುತ್ತೆ. ಅಂತಹ ಇದು ಆ ಬಲವಂತವಾಗಾದರೂ ಆ ಮಣಿಯನ್ನು ಸ್ವಲ್ಪ ಕಾಲ ತನ್ನ ಬಳಿ ಇಟ್ಕೊಂಡು, ಮತ್ತೆ ಇವನ್ನ ಪ್ರೇರೇಪಿಸಿದ್ನಲ್ಲ ಕ್ರೂರ, ಅವನು ಕೂಡ ತನ್ನ ಮನೆ ದೇಶ ಎಲ್ಲರನ್ನು ಬಿಟ್ಟು ಕಂಸನ ಹತ್ರ ಬದುಕಬೇಕಾಗಿ ಬಂತು ಕೆಲವು ಕಾಲ. ಅಂದರೆ ಪೂಜ್ಯ ಭಾವದಿಂದ ಯಾರ್ಯಾರು ನೋಡಲಿಲ್ವೋ ಅವ್ರಿಗೆಲ್ಲರಿಗೂ ಕೂಡ ಆ ಮಣಿ ಅದೃಷ್ಟ ತರೋದಕ್ಕಿಂತ ಹೆಚ್ಚಾಗಿ ಆಪತ್ತುಗಳನ್ನೇ ತೆಗೆದುಕೊಂಡು ಬಂತು ಅನ್ನತಕ್ಕಂಥದ್ದನ್ನು ಗಮನಿಸ್ಬೋದು. ఇట్లు హతుండైన తండ్రింగని శోకించి సత్యభామ అతనిన్ దైలద్రోణి ఎందు బెట్టించి హస్తిపురంబునగుంజని సర్వజ్ఞుండైన హరికి సత్రాజిత్తు మరణంబు విన్నవించిన హరియును బలభద్రుండును ఈశ్వరులయ్యును మనుష్య భావంబుల విలపించి ఇరంత బలభద్ర సత్యభామ సమేతుండై హరి ద్వారకా నగరంబునకు మరలివచ్చి శతధన్వున్ జంపెదనని తలంచిన నెరింగి శతధన్వుండు ప్రాణభయంబున్న ఘృతవర్మునింటికి జని తనకు సహాయుండవు గమ్మని పలికినన్ ಘೃತವರ್ಮ ಇಟ್ಲನಿಯೇ. ಸತ್ರಾಜಿತ್ತನನ್ನ ಈ ಶತಧನ್ವ ಕೊಂದುಬಿಟ್ಟ. ಈ ರೀತಿ ಹತರಾದಂತಹ ತನ್ನ ತಂದೆಯನ್ನ ಕಂಡು ಶೋಕಿಸ್ತಾ ಇದ್ದಾಳೆ ಸತ್ಯಭಾಮಾದೇವಿ. ಆ ಸತ್ರಾಜಿತನ ಪಾರ್ಥಿವ ಶರೀರವನ್ನ ದೈಲದ್ರೋಣಿ ಎಂದು ಬೆಟ್ಟಿಂಚಿ, ತೈಲದ್ರೋಣಿ, ದ್ರೋಣಿ ಅಂತಂದ್ರೆ ಒಂದು ದೊಡ್ಡ ತೊಟ್ಟಿಯ ರೀತಿಯಾದದ್ದು, ಮಣ್ಣಿಂದೋ ಮರದರಲ್ಲಿ ಮಾಡಿ ಅದರ ತುಂಬ ಎಣ್ಣೆ ಹಾಕಿ ಏನೇನೋ ಸಂಸ್ಕರಿಸಿದ್ದ ತೈಲಗಳಿರುತ್ತೆ, ಆ ತೈಲಗಳನ್ನೆಲ್ಲ ಹಾಕಿ ಅದರೊಳಗೆ ಅವನ ಪಾರ್ಥಿವ ಶರೀರವನ್ನು ಇರಿಸಿ ಅವಳು ಹಸ್ತಿನಾಪುರಕ್ಕೆ ಹೋದ್ಲು. ಯಾಕೆ ಪಾಂಡವರು ದಗ್ಧರಾಗಿ ಹೋಗಿದ್ದಾರೆ ಅನ್ನೋ ಸುದ್ದಿ ಮುಟ್ಟಿ ಕೃಷ್ಣ ಹಸ್ತಿನಾಪುರಕ್ಕೆ ಹೋಗಿದ್ನಲ್ಲ, ಅಲ್ಲಿಗೆ ಸತ್ಯಭಾಮೆ ಹುಡ್ಕೊಂಡು ಹೋದ್ಲು. ಸರ್ವಜ್ಞುಂಡೈನ ಹರಿಗೆ ಸತ್ರಾಜಿತ್ತು ಮರಣಂಬು ವಿನ್ನವಿಂಚಿನ, ಸರ್ವಜ್ಞನಾದ ಹರಿಗೆ ಈ ರೀತಿ ಆಗೋಯ್ತು, ನಮ್ಮ ತಂದೆಯಾದಂಥ ಸತ್ರಾಜಿತರನ್ನ ಇವನು ಶತಧನ್ವ ಕೊಂದು ಬಿಟ್ಟಿದ್ದಾನೆ ಅಂತೆಲ್ಲ ಹೇಳಿದ್ಲು. ಪಾಪ ಹೇಳಿ ದುಃಖಿಸ್ತಾ ಇದ್ಲು ಸತ್ಯಭಾಮಾದೇವಿ. ಹರಿಯುನೂ ಬಲಭದ್ರುಂಡುನೂ ಈಶ್ವರುಲಯ್ಯುನು, ಈಶ್ವರರಾದರೂ ಕೂಡ ಅವತಾರ ಪುರುಷರಾದರೂ ಕೂಡ ಅವರಿಬ್ಬರು ಮನುಷ್ಯ ಭಾವಂಬುಲ ವಿಲಪಿಂಚಿರಿ. ಅವರು ಕೂಡ ಆ ಸತ್ಯಭಾಮೆಯ ದುಃಖದಲ್ಲಿ ಭಾಗಿಗಳಾದರು. ಅಂತ ಬಲಭದ್ರ ಸತ್ಯಭಾಮಾ ಸಮೇತುಂಡೈ ಹರಿ ದ್ವಾರಕಾನಗರಂಬುನಕು ಮರಳಿ ವಚ್ಚಿ ಶತಧನ್ವನ್ ಜಂಪೆದನನಿ ತಲಂಚಿನ. ಬಲಭದ್ರ, ಸತ್ಯಭಾಮೆ, ಕೃಷ್ಣ ಎಲ್ಲರೂ ಮತ್ತೆ ಹಸ್ತಿನಾಪುರದಿಂದ ದ್ವಾರಕಾನಗರಕ್ಕೆ ಮತ್ತೆ ವಾಪಸ್ ಬಂದು ಈ ಶತಧನ್ವನ್ನ ನಾನು ಉಳಿಸಲ್ಲ, ಸತ್ರಾಜಿತ್ತನ್ನ ಕೊಂದಿದ್ದಾನವನು ಅಂತಂದುಬಿಟ್ಟು ಹರಿ ಪ್ರತಿಜ್ಞೆ ಹೇಳ್ತಾ ಇದ್ದ. ಅವನು ಹೇಳಿದ ತಕ್ಷಣ ಇವನಿಗೆ ಭಯ ಹತ್ಕೊಂಡ್ಬಿಡ್ತು. ಶತಧನ್ವನಿಗೆ ಭಯ ಆದ ತಕ್ಷಣ ಏನು ಮಾಡ್ದ, ಯಾರು ಅವನಿಗೆ ಪ್ರೇರೇಪಿಸಿದ್ದವರು,
ಅಕ್ರೂರ, ಕೃತವರ್ಮ ಇವ್ರು ತಾನೇ ಪ್ರೇರೇಪಿಸಿದ್ರು, ಈ ಥರ ಮಾಡು, ಆ ಥರ ಮಾಡು, ನೋಡು ಈ ಥರ ಸತ್ರಾಜಿತ್ತು ಮಗಳನ್ನ ಕೊಟ್ಟು ಬಿಟ್ಟ, ಮಣಿನ ತಾನೇ ಇಟ್ಕೊಂಡಿದ್ದಾನೆ, ಹೇಗಾದರೆ ಮಣಿನ ಅಪಹಾರ ಮಾಡು ನೀನು ಅಂತ ದುಷ್ಕಾರ್ಯಕ್ಕೆ ಪ್ರೇರೇಪಿಸಿದ್ರಲ್ವಾ ಶತಧನ್ವನ್ನ. ಈಗ ಅವರ ಬಳಿಯೇ ಅವನಿಗೆ ಆಶ್ರಯ ದೊರಕಬಹುದು ಅಂತಂದ್ಕೊಂಡು ಕೃತವರ್ಮನ ಬಳಿಗೆ ಬಂದ. ನೋಡಿ, ಈಗ ದುರ್ವೃತ್ತಿಯಲ್ಲಿ, ದುಷ್ಟವೃತ್ತಿಯಲ್ಲಿ ಸಹಾಯಕರಾದವರು, ಪ್ರೇರೇಪಿಸಿದವರು ಸಂದರ್ಭ ಬಂದರೆ ಯಾರು ಸಿಕ್ಕಾಕೋತಾರ ಅವ್ರನ್ನ ಹಾಳಾಗಿ ಹೋಗು ಅಂತ ಬಿಟ್ಟುಬಿಟ್ಟು ಅವ್ರ ಪಾಟ್ಗೆ ಅವರು ಹಿಂದೆ ಸರಿದು ಬಿಡ್ತಾರೆ ಅನ್ನತಕ್ಕಂಥದ್ದಕ್ಕೆ ಇದೇ ಸಾಕ್ಷಿ. ಮುಂದೆ ಆಗ ಕೃತವರ್ಮ ಏನು ಹೇಳ್ತಾನೆ ಅನ್ನತಕ್ಕಂಥದ್ದನ್ನ ನೋಡೋಣ. అక్కట రామకృష్ణులు మహాత్ములు వారలకెగ్గుసేయంగా నిక్కడనెవ్వడోపుం వినుమేర్పడంగం సుండు బంధుయుక్తుండై చిక్కడే మున్ను మాఘదుడు సేనలతో బదియేడు తోయముల్ దిక్కులంబారడే మనకు దృష్టము వారలలాపు వింతయే అని ఉత్తరంబు చెప్పిన విని శతధన్వుండ క్రూరుని ఇంటికి జని హరితోడి పగకుందోడు రమ్మని చీరినన్ అక్రూరుండు హరి బల పరాక్రమ ಧೈರ್ಯ ಸ್ಥೈರ್ಯಂಬುಲು ಗಡಿಂಚಿ ಮರಿಯು ನಿಟ್ಲನಿಯೇ. ಈಗ ಇವನಿಗೆ ಶತಧನ್ವನಿಗೆ ಪಜೀತಿಗೆ ಹಿಡ್ಕೊಂಡ್ಬಿಟ್ಟಿದೆ. ಕೃಷ್ಣನ ಮಾವನನ್ನೇ ಕೊಂದು ಬಿಟ್ಟಿದ್ದಾನೆ. ಇನ್ನ ಕೃಷ್ಣ ಬಲರಾಮರು ತನಗೆ ಎಷ್ಟು ತೊಂದರೆ ಮಾಡ್ತಾರೋ ಅಂತ ಹೆದರ್ಕೊಂಡು ಮೊದಲು ಅವ್ರಿಗೆ ಪ್ರೇರೇಪಿಸಿದವ್ರ ಹತ್ರಕ್ಕೇನೆ ಹೋಗ್ಬಿಟ್ಟು ಕೃತವರ್ಮನನ್ನ ಕೇಳ್ದ, ಏನಾದರೂ ಬರ್ತೀಯಾ, ನನಗೊಂದು ಸ್ವಲ್ಪ ಪ್ರಾಣ ಭಯ ಆಗ್ತಾ ಇದೆ, ಸ್ವಲ್ಪ ಸಹಾಯ ಮಾಡ್ತೀಯಾ ಅಂತ ಕೇಳಿದ್ರೆ ಆಗ ಕೃತವರ್ಮ ಏನು ಹೇಳ್ತಾ ಇದ್ದಾನೆ, ಅಕ್ಕಟ ರಾಮಕೃಷ್ಣುಲು ಮಹಾತ್ಮರು ವಾರಕ್ಕೆಗ್ಗು ಸೇಯಂಗ ನಿಕ್ಕಡೆ ನೆವ್ವಂಡೋಪು. ಅಯ್ಯಯ್ಯಪ್ಪ, ರಾಮ ಬಲರಾಮ ಕೃಷ್ಣ ಇಬ್ರು ಮಹಾತ್ಮರು, ಅವರಿಗೆ ಎಗ್ಗು ಸೇಯಂಗ ಅಂದ್ರೆ ಅವ್ರಿಗೆ ತೊಂದರೆ ಮಾಡೋದಕ್ಕೆ, ಅವ್ರಿಗೇನಾದ್ರೂ ನಾವು ತೊಂದರೆ ಮಾಡೋದಕ್ಕೆ ಇಲ್ಲಿ ಯಾರಿಗೆ ತಾನೇ ಧೈರ್ಯ ಇದೆ, ಇಲ್ಲಿ ನಮ್ಮ ಕೈಲಾಗಲ್ಲಪ್ಪ. ವಿನೋಮ್ ಏರ್ಪಡಂ ಗಂಸುಂಡು ಬಂಧುಯುಕ್ತುಂಡೈ ಚಿಕ್ಕಂಡೆ. ಅಪ್ಪ, ನೀನು ಕೇಳಿಲ್ವ ಹಿಂದಿನ ಕಥೆ ಎಲ್ಲ? ಈ ಕಂಸ ಇದೇ ರೀತಿ ಕೃಷ್ಣನ ಮೇಲೆ ಸೇಡು ಇಟ್ಕೊಂಡಿದ್ದಕ್ಕೆ, ಅವನಿಗೆ ತೊಂದರೆ ಕೊಡೋಕ್ಕೆ ಅವನು ಪ್ರಯತ್ನ ಪಟ್ಟಿದ್ದಕ್ಕೆ ಬಂಧುಗಳ ಸಮೇತವಾಗಿ ನಾಶನ ಆಗೋಗ್ಬಿಟ್ಟ. ಮುನ್ನು ಮಾಗದುಂಡು ಸೇನಲತೋ 17 ತೋಯಮುಲ್ ದಿಕ್ಕುಲಂಬಾರಡೆ ಮನಕು ದೃಷ್ಟಮು. ಇನ್ನ ನಾವು ನೋಡಿಲ್ವಪ್ಪ, ಮಾಗದನಾದಂಥ ಜರಾಸಂಧ ಈ ಕೃಷ್ಣನ ಮೇಲೆ ಕೋಪಕ್ಕೆ 17 ಬಾರಿ ಬಂದ. 17 ಬಾರಿ ದೊಡ್ಡ ಸೈನ್ಯಗಳನ್ನು ತಗೊಂಡು ಬಂದ. 17 ತೋಯಮುಲ್ ಅಂತಾರೆ. ತೋಯಮು ಅಂತಂತಂದ್ರೆ ಇಲ್ಲಿ ಅಷ್ಟು ಟೈಮ್ಸ್ ಬಂದ, ಅಷ್ಟು ಸಲಿ ಬಂದ ಅವನು. 17 ಸಾರಿ ಬಂದೆ, ಅಕ್ಷೋಹಿಣಿಗಟ್ಲೆ ಸೈನ್ಯ ತೆಗೆದುಕೊಂಡು ಬಂದಾಗೆಲ್ಲ ಅವನ ಸೈನ್ಯ ನಾಶ ಆಗಿ ಅವನು ದಿಕ್ಕುಗಳಿಗೆ ಓಡೋಗಿದ್ದು ನಾವೆಲ್ಲ ನೋಡಿಲ್ವಾ? ವಾರಲಲಾಪು ಇಂತೆಯೇ. ಹಬ್ಬ ಅಲಲಾಪು ಅಂತಂತಂದ್ರೆ ಅವರು ಹೆಂಗೆ ಕೃಷ್ಣ ಬಲರಾಮರು ಹೊಂಚಾಕ್ ಮೇಲೆ ಬೀಳ್ತಾರೆ ಅನ್ನೋದು ಅದು ಅತಿ ವಿಚಿತ್ರವಾದ ಸಂಗತಿ. ಅದು ನಮ್ಮ ಕೈಲಾಗಲ್ಲಪ್ಪ, ನಾನು ನಿನಗೇನು ಸಹಾಯ ಮಾಡೋಕ್ಕಾಗಲ್ಲ ಅಂತ ತಪ್ಪಿಸ್ಕೊಂಡ್ಬಿಟ್ಟ ಕೃತವರ್ಮ. అని ఉత్తరంబు చెప్పిన విని ಶತಧನ್ವುಂಡ ಅಕ್ರೂರನಿ ಇಂಟಿಗೆ ಜನೆ. ಅವ್ರು ತಾನೇ ಇಬ್ರು ಪ್ರೇರೇಪಿಸಿದ್ದು, ಅಯ್ಯಯ್ಯೋ ಇವನೇನೋ ಏನೋ ಸಹಾಯಕ್ಕೆ ಬರ್ತಾನೇನೋ ಅಂದ್ರೆ ಬರ್ಲಿಲ್ವಲ್ಲಪ್ಪ, ಕೊಡೋದೇನೋ ಕೆಟ್ಟ ಸಲಹೆ ಕೊಟ್ಬಿಟ್ಟ ಅಂದ್ಬಿಟ್ಟು ಇವಾಗ ಅಕ್ರೂರನ ಮನೆಗೆ ಓಡೋದ ಶತಧನ್ವ. ಹರಿತೋಡಿ ಪಗಕುಂ ದೋಡು ರಮ್ಮನಿ ಚೀರಿನ. ಅಯ್ಯೋ, ಈಗ ಏನಾದರೂ ಮಾಡಿ ಕೃಷ್ಣನ ಮೇಲೆ ನಾವೀಗ ಕೃಷ್ಣನ್ಗೆ ಏನಾದ್ರು ತೊಂದರೆ ಮಾಡಲೇಬೇಕು, ಯಾಕೆಂದ್ರೆ ಅವನು ಶತಧನ್ವನ್ ಕೊಲ್ತೀನಿ ಅಂತ ಹೇಳ್ತಾ ಇದ್ದಾನಂತೆ. ಅವನ ಮೇಲೆ ಯುದ್ಧ ಮಾಡಕ್ಕೆ ನೀನೇನಾದ್ರು ನಂಗೆ ಸಹಾಯ ಮಾಡೋಕ್ಕಾಗತ್ತಾ ಅಂತ ಬಂದು ಕೇಳ್ದ ಅಕ್ರೂರನ್ನ. ಅಯ್ಯಪ್ಪ, ಹರಿ ಬಲ ಪರಾಕ್ರಮ ಧೈರ್ಯ ಸ್ಥೈರ್ಯ ಎಲ್ಲ ಹೇಳ್ದ. ಅವನೇನು ಸಾಮಾನ್ಯ ಅಂದ್ಕೊಂಡಿರಪ್ಪ ಹರಿಯನ್ನ ಅಂತ ಅಂದ್ಕೊಂಡು ಅಕ್ರೂರ ಮುಂದಿನಂತೆ ನುಡಿದ. ఎవ్వండు విశ్వంబునెల్ల సలీలుండై పుట్టించు రక్షించు పొలియుంజేయు ఎవ్వని చేష్టల నెరుగరు బ్రహ్మాదులు ఎవ్వని మాయ మోహించు భువనమో ఏడేండ్ల పాపండై ఏ విభుండొక చేత గోరక్షణమునకై కొండనెత్తే నవ్వండు కూటస్థుండీశ్వరుండద్భుత కర్ముండనంతుండు కర్మసాక్షి
ఎట్టిగనునకు శౌరికి ననభరతము మృక్కెదముగాక విద్వేషమునకు నేము వెరతు మొల్లముని ఒండు వెంటంబొమ్ము జాలున్ బదివేలు వచ్చని సఖ్యమునను ఎవ్వండు విశ్వంబునెల్ల సలీలుండై పుట్టించు రక్షించు పొలియింజేయು. ಅಪ್ಪ, ಯಾರಾದ್ರೆ ಈ ಪ್ರಪಂಚವನ್ನೆಲ್ಲ ಲೀಲಾ ಮಾತ್ರದಿಂದ ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನೂ ಮಾಡ್ತಕ್ಕಂಥ ಮಹಾತ್ಮ ಇದ್ದಾನೋ ಅವನು ಶ್ರೀಕೃಷ್ಣ. ಎವ್ವನಿ ಚೇಷ್ಟಲ ನೆರುಗರು ಬ್ರಹ್ಮಾದುಲು, ಆ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಅವನೇನು ಮಾಡ್ತಾನೆ, ಅವನ ಅಂತರಾರ್ಥ ಏನು ಅನ್ನೋದಕ್ಕಂಥದ್ದು ಯಾರಿಗೂ ತಿಳಿದಿಲ್ಲ. ಯವ್ವನಿ ಮಾಯ ಮೋಹಿಂಚು ಭುವನ, ಅವನಿಂದ ಹುಟ್ಟಿರ್ತಕ್ಕಂಥ ಮಾಯೆ, ಶ್ರೀ ಕೃಷ್ಣ ಮಾಯೆ ಇದೆಯಲ್ಲ, ಮಮ ಮಾಯ ದುರತ್ಯಯ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಅವನಿಂದ ಹುಟ್ಟಿರ್ತಕ್ಕಂಥ ಮಾಯೆ ಈ ಸಕಲ ಸೃಷ್ಟಿಯನ್ನೂ ಕೂಡ ಮೋಹಕ್ಕೆ ಒಳಪಡಿಸ್ತಾಳೆ ಅವಳು. ಏಡೇಂಡ್ಲ ಪಾಪಂಡೈ ಏ ವಿಭುಂಡೊಕಚೇತ ಗೋರಕ್ಷಣಮನ ಕೈಕೊಂಡನೆತ್ತೆ. ಯಾವ ಭಗವಂತನಾದರೆ ಗೋವುಗಳನ್ನ, ತನ್ನನ್ನು ನಂಬಿದ ಗೋಪಾಲಕರನ್ನ, ಆ ಗೋಕುಲದಲ್ಲಿದ್ದಂತಹ ಎಲ್ಲರನ್ನು ರಕ್ಷಿಸಬೇಕು ಅನ್ನೋದು ಒಂದೇ ಉದ್ದೇಶದಿಂದ ಆ ಗೋವರ್ಧನ ಪರ್ವತವನ್ನ ಅವಲೀಲೆಯಿಂದ ಒಂದು ಬೆರಳಿನ ಮೇಲೆ ಎತ್ತಿ ನಿಂತಿದ್ದ 7 ದಿನಗಳ ಕಾಲ ಸತತವಾಗಿ ಪದಾತ್ ಪದಂ ನ ಪ್ರಚಲತಿ ಅಂತ ನಿಂತಿದ್ದ ಭಂಗಿಯನ್ನು ಕೂಡ ಬದಲಿಸ್ದೆ 7 ದಿವಸ ಆ ಗೋವರ್ಧನ ಪರ್ವತವನ್ನು ಎತ್ತಿ ನಿಂತಿದ್ದ. ಅಂತಹ ಅದ್ಭುತ ಕರ್ಮ ಅವನು, ಅನಂತ ಅವನು, ಕೂಟಸ್ಥ ಅವನು. ಕೂಟಸ್ಥ ಅಂತಂದ್ರೆ ಸಮಸ್ತ ಸೃಷ್ಟಿಯಲ್ಲೂ ಕೂಡ ಎಲ್ಲರ ಜೀವಿಗಳ ಒಳಗೂ ಕೂಡ ಮೂಲ ಪ್ರಜ್ಞೆ, ಅಹಂ ಅನ್ನತಕ್ಕಂಥ ಒಂದು ಪ್ರಜ್ಞೆಯಿಂದ ಇದ್ದಾನೆ ಅವನು. ನಾನು ಅನ್ನತಕ್ಕಂಥ ಪ್ರಜ್ಞೆ ಬರಬೇಕು ಅಂದ್ರೆ ಪ್ರತಿಯೊಂದು ಜೀವಿಯಲ್ಲೂ ಅವನಿದ್ದರೆ ಮಾತ್ರ ನಾನು ಅನ್ನತಕ್ಕಂತಹ ಪ್ರಜ್ಞೆ ಬರ್ತದೆ. ಅವನ ಚೇಷ್ಟೆಗಳು ವಿಪರೀತ ಅದ್ಭುತ, ಅವನ ಲೀಲೆಗಳು ಅನಂತನ ಅವನು, ಆ ಮಹಾತ್ಮ ಅವನು. ಎಲ್ಲರ ಕರ್ಮಕ್ಕೂ ಸೃಷ್ಟಿಕರ್ತರ ಜಗತ್ಕರ್ತರ ಕರ್ಮಗಳಿಗೂ ಕೂಡ ಸಾಕ್ಷಿ, ಕರ್ಮ ಸಾಕ್ಷಿ ಅವನು. ಅಟ್ಟಿ ಘನುನಕು ಶೌರಿಗೆ ನನವರತಮು ಮೃಕ್ಕೆದಮುಗಾಕ. ಅಂತಹ ಶೌರ್ಯಾದಂಥ ಶ್ರೀ ಕೃಷ್ಣ ಪರಮಾತ್ಮನಿಗೆ ನಾವು ಯಾವಾಗಲೂ ನಮಸ್ಕಾರ ಮಾಡಬೇಕು ಹೊರತು, ನಿರಂತರ ನಮಸ್ಕಾರ ಮಾಡಿ ಶರಣಾಗಬೇಕು ಹೊರತು ಅವನ ಹತ್ರ ದ್ವೇಷ ಕಟ್ಕೊಳ್ಳೋದ, ಅಯ್ಯಯ್ಯಪ್ಪ ಅವನ ಹತ್ರ ಶತ್ರುತ್ವ ಇಟ್ಕೊಳ್ಳೋದಕ್ಕೆ ಬೆರತುಮು ಮೊಲ್ಲಮು, ವಿಪರೀತವಾಗಿ ಹೆದರ್ಕೊಳ್ತೀವಪ್ಪ ಅವನ ಹತ್ರ ನಾವು ಶತ್ರುತ್ವ ಇಟ್ಕೊಳಕ್ಕಾಗದೇ ಇಲ್ಲ, ನನಗೆ ಧೈರ್ಯವೇ ಇಲ್ಲ. ನೀ ಓಂಡು ವೆಂಟಂಬೊಮ್ಮು, ನೀನು ಹೊರಡು ಇನ್ನು ನಿನ್ನ ಸಾಕು, ನಿನ್ನ ಇಲ್ಲಿವರೆಗೂ ಏನೇನು ನಡೀತೋ ಅದು ಸಾಕು, ನಿನ್ನ ಸ್ನೇಹ ನಮಗೆ ಬೇಡ. ಏನೋ ಮಣಿ ತಗೊಳ ಸತ್ರಾಜಿತನ ಹತ್ರ ಅಂದ್ರೆ ಅವನ್ನ ಕೊಂದೇ ಬಿಟ್ಟಿಯಲ್ಲ, ಅವನ್ ನೋಡಿದ್ರೆ ಕೃಷ್ಣನಿಗೆ ಮಾವ, ಇನ್ನ ನಮ್ಗೇನೇನು ಗತಿ ಕಾದಿದ್ಯೋ ಗೊತ್ತಾಗ್ತಾ ಇಲ್ಲ, ಇನ್ನ ನಿನ್ನ ಸ್ನೇಹ ನನಗೆ ಬೇಡಪ್ಪ, ನಿನಗೆ ನೀ ಸಖ್ಯಮುನನು ಚಾಲುಂ ಬದಿವೇಲು ವಚ್ಚೆ, ನೀ ಸಖ್ಯಮುನನು, ನಿನಗೆ 10,000 ನಮಸ್ಕಾರ. ಸದ್ಯ ನಿನ್ನ ಸಖ್ಯ ತಪ್ಪಿದ್ರೆ ಸಾಕು, ನೀನು ಇಲ್ಲಿಂದ ಹೋದ್ರೆ ಸಾಕು, ಎಷ್ಟು ಬೇಗ ಹೋಗ್ತೀಯೋ ನನಗೆ ಅಷ್ಟು ಬೇಗ, ಅಷ್ಟು ಒಳ್ಳೆಯದು ನನಗೆ ಅಂತ ತಿರಸ್ಕಾರ ಮಾಡಿಬಿಟ್ಟ ಈ ಅಕ್ರೂರ. ಈ ಅಕ್ರೂರನ ಒಂದು ಪಾತ್ರ ಇದೆಯಲ್ಲ, ಅದೊಂದು ವಿಚಿತ್ರವಾದ ಪಾತ್ರ. ಸರ್ವಜನ ಬಂಧು ಸತ್ಪುರುಷ ಅಂತ ಹೆಸರು ಅವನಿಗೆ, ಸಜ್ಜನ ಕೂಡ, ಮಹಾಭಕ್ತ ಕೂಡ. ಆದರೆ ಆ ಕೃಷ್ಣನಿಗೆ ಭಕ್ತರಾಗಿ ಕೂಡ ದುರ್ಮಾರ್ಗನಾದಂಥ ಕೃಷ್ಣನ ಶತ್ರುವಾದಂಥ ಕಂಸನಿಗೆ ಇವನು ಅಂತರಂಗಿಕ. ಅಂತಹ ಸತ್ಪುರುಷ, ಇವನು ಸತ್ಪುರುಷ ಒಂದು ಕಡೆ, ಆದರೆ ಇವನಿಗೆ ದುಷ್ಟರ ಸಹವಾಸ. ಆ ಕೃಷ್ಣನನ್ನ ಮಥುರೆಗೆ ಕರ್ಕೊಂಡು ಬಾ ಬಿಲ್ಲ ಹಬ್ಬಕ್ಕೆ ಅಂತ ಕಂಸ ಈ ಅಕ್ರೂರನ್ನೇ ಕಳಿಸಿದ್ದು. ಅಲ್ಲಿವರೆಗೂ ಕೃಷ್ಣನ ಮೇಲೆ ಮಹಾಭಕ್ತಿ ಇತ್ತು ಈ ಅಕ್ರೂರನ್ಗೆ. ಅವನು ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಾಗ ಯಮುನಾ ನದಿ ಜಲದಲ್ಲಿ ಕೃಷ್ಣ ತನ್ನ ದಿವ್ಯ ರೂಪವನ್ನು ತೋರಿಸ್ತಾನೆ ಅಕ್ರೂರನ್ಗೆ. ಅಂತಹ ಭಗವದ್ ಅನುಗ್ರಹ ಪಡೆದಾಗ್ಲಿಂದ ಅವನು ಆ ದರ್ಶನದಿಂದ ಮಹಾಕೃಷ್ಣ ಭಕ್ತನಾದ ಇವನು. ಅಂತಹ ಭಕ್ತ ಆದವನು ಕೂಡ ಈಗ ಕೃತವರ್ಮನ ಜೊತೆ ಸೇರ್ಕೊಂಡು ಕೃಷ್ಣನ ಮಾವ ಆಗ್ಬೇಕಪ್ಪ ಸತ್ರಾಜಿತ್ತು.
ಅವನಿಗೆ ಮೇಲೆ ಒಂದು ಕೂಟ ಅಂತಂದ್ರೆ ಅವನು ವಿರುದ್ಧವಾಗಿ ಒಂದು ಸಂಚು ಹೇಳ್ಕೊಟ್ನಲ್ಲ ಇವನು ಶತಧನ್ವನಿಗೆ. ಇದನ್ನೇನು ಅನ್ಬೇಕು, ವಿಧಿವಿಲಾಸ ಅನ್ಬೇಕಾ ಅಥವಾ ಎಂಥ ಮಹಾಭಕ್ತರಿಗೂ ಕೂಡ ದುಷ್ಟ ಜನರ ಜೊತೆ ಸ್ನೇಹ ಮಾಡಿದ್ರೆ ಈ ರೀತಿನೇ ಆಗುತ್ತೆ ಅಂತನೋ ಏನು ಕಥೆಯೋ ಗೊತ್ತಿಲ್ಲ. ಆಮೇಲೆ ಇವನು ಹೆದರ್ಕೊಂಡು ಶತಧನ್ವ ತಂದು ಶಮಂತಕಮಣಿನ ಮತ್ತೆ ಅಕ್ರೂರನ ಹತ್ರನೇ ಇಟ್ಟುಬಿಡ್ತಾನೆ. ಅವನು ಅಕ್ರೂರನ ಬಳಿ ಬರುತ್ತೆ, ಅದನ್ನ ತೆಗೆದುಕೊಂಡು ಇವನು ದೂರ ದೇಶಕ್ಕೆ ಓಡ್ ಹೋಗ್ತಾನೆ. ಅಂತ ಓಡ್ ಹೋಗೋದ್ರಿಂದ ಏನಾಯ್ತು, ಅವನಿಗೆ ಅದು ಎಷ್ಟು ಭಕ್ತನಾಗಿದ್ದರಿಂದ ಅವನಿಗೆ ಅಷ್ಟರಲ್ಲೇ ಅಪಾಯ ಉಳ್ಕೊಳ್ತು. ಅಷ್ಟು ಮಹಾತ್ಮ ಆದರೂ ಕೂಡ ಸೋಯಿಗೆ ದುಸ್ಸಂಗದಿಂದ ದುಸ್ಸಾಂಗತ್ಯಕ್ಕೆ ಅವಕಾಶ ಕೊಟ್ರೆ ಎಷ್ಟೇ ಸಜ್ಜನರಾದರೂ ಕೂಡ ಅವ್ರಿಗೆ ಬುದ್ಧಿ ವಿಕಲ್ಪ ಆಗಬಹುದು. ಅವ್ರ ಬುದ್ಧಿನೂ ಒಂದೊಂದು ಸರ್ತಿ ಈ ರೀತಿ ದುಷ್ಪ್ರವೃತ್ತಿಯಲ್ಲಿ ತೊಡಗಬಹುದು ಅನ್ನೋಕ್ಕೆ ಈ ಅಕ್ರೂರ ಒಂದು ಉದಾಹರಣೆಯಾಗಿ ನಿಲ್ತಾನೆ. ಅದರಿಂದ ಎಷ್ಟು ಎಚ್ಚರಿಕೆಯಲ್ಲಿದ್ದರೂ ಸಾಲದು, ಸತ್ಸಾಂಗತ್ಯ ಎಷ್ಟು ಮಾಡಿದ್ರೂ ಸಾಲದು. ದುಷ್ಟರ ಸಾಂಗತ್ಯ ಜೊತೆಯಲ್ಲಿ ಮಾಡಿದ್ರೆ, ದುಷ್ಟರ ಜೊತೆಯಲ್ಲಿ ಸ್ನೇಹ ಬೆಳೆಸಿದ್ರೆ ವಿಪತ್ತು ತಪ್ಪಿದ್ದೇ ಇಲ್ಲ ಅನ್ನೋದಕ್ಕೆ ಈ ಅಕ್ರೂರನ ಚರಿತ್ರೆ ಒಂದು ಉದಾಹರಣೆಯಾಗಿ ನಿಲ್ಲುತ್ತೆ. అని ఇట్లక్కూరుండుత్తరంబు పలికిన మహామణి ఎక్రూరిని యొద్ద నునిచి వెరచి శతధన్ముండు తురగారూఢుండై శతయోజన దూరంబు సనియే గరుడకేతనాలంకృతంబైన తేరెక్కి రామకృష్ణులు వినుచ నిరంతన తండును మిథిలానగరంబు చేరి తత్సమీపంబునందు తురగము డిగ్గి తల్లడముతో శతధన్వుండు పాదచారి అయి పరువిడం పోకు బోకుమని పద్మదళాక్షుండు గూడం బారి భీకరగతి వాని మస్తకము ఖండితమై పడద్వేసే జక్రముం పరిహత దైత్య చక్రముం ప్రభాచయ ಮೋದಿತ ದೇವಚಕ್ರಮನ್. ಯಾವಾಗ ಅಕ್ರೂರ ಶತಧನ್ವನಿಗೆ ಹೇಳಿಬಿಟ್ಟ, ಇಲ್ಲಪ್ಪ ನಾನು ಕೃಷ್ಣನಿಗೆ ವಿರುದ್ಧವಾಗಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ, ನೀನೇನಾದ್ರೂ ಮಾಡ್ಕೊ, ನಿನ್ನ ಸ್ನೇಹಕ್ಕೆ ನಿನಗೆ ನಮಸ್ಕಾರ ಅಂತಂದ್ಬಿಟ್ನೋ ಇಲ್ವೋ. ಆಗ ಅಕ್ರೂರ ಏನು ಮಾಡ್ದ, ಆಗ ಈ ಶತಧನ್ವ ಏನು ಮಾಡ್ದ, ಆ ಮಹಾಮಣಿಯನ್ನ ಸೆಮಂತಕ ಮಣಿಯನ್ನ ಅಕ್ರೂರನ ಬಳಿನೇ ಬಿಟ್ಬಿಟ್ಟ. ಇದು ಇಟ್ಕೊಂಡ್ಬಿಡು, ನಿನ್ನ ಹತ್ರ ಇಟ್ಕೊಂಡಿರು, ನಂಗೆ ಯಾಕೋ ಭಯ ಆಗ್ತಾ ಇದೆ, ನಾನು ಓಡ್ ಹೋಗ್ತೀನಿ ಅಂತಂದ್ಬಿಟ್ಟು ಅಲ್ಲಿಂದ ತುರಗಾರೂಢನಾಗಿ ಶತಯೋಜನ ದೂರದ ಹೋಗ್ತಾ ಇದ್ದಾನೆ. ಅಲ್ಲಿಂದ ಓಡ್ ಹೋದ್ರೆ ಸಾಕು, ಇನ್ನು ಕೃಷ್ಣ ಬಲರಾಮರ ಕೈ ಸಿಕ್ಕರೆ ನನ್ನ ಗತಿ ಏನಾಗುತ್ತೋ ಏನು ಕಥೆಯೋ ತಂದ್ಬಿಟ್ಟು ಓಡ್ತಾ ಇದ್ದಾನೆ ಹೆದರ್ಕೊಂಡು. ಆವಾಗ ಅವನ ಹಿಂದೆನೇ ಅವನ್ನ ಅಟ್ಟಿಸ್ಕೊಂಡು ಬಂದ್ರು ಇವರಿಬ್ರು. ಗರುಡಕೇತನ ಅಲಂಕೃತಂಬೈನ ತೇರೆಕ್ಕಿ ರಾಮಕೃಷ್ಣನು ವಿನುಜನಿರಂತ. ಈ ಬಲರಾಮ ಹಾಗೂ ಕೃಷ್ಣ ಇಬ್ಬರೂ ಕೂಡ ಆ ಗರುಡಕೇತನದಿಂದ, ಗರುಡ ಧ್ವಜದಿಂದ ಅಲಂಕೃತವಾದಂತಹ ಒಂದು ತೇರು ಹತ್ತಿ ಅವರನ್ನ ಅಟ್ಟಿಸ್ಕೊಂಡು ಹೋದ್ರು ಆ ಶತಧನ್ವನ್ನ. ಅವನು ಕುದುರೆ ಮೇಲೆ ಹೋದ ಮಿಥಿಲಾ ನಗರದ ಸಮೀಪದವರೆಗೂ ಹೊರಟೋದ. ಅಲ್ಲಿ ತುರಗಮು ಡಿಗ್ಗಿ, ಆ ವಿಪರೀತವಾದ ಆಯಾಸ ಆಗೋಗಿತ್ತು, ಆ ಕುದುರೆ ಬಿತ್ತು ಸತ್ತು ಹೋಯ್ತು. ಇನ್ನೇನು ಮಾಡೋದವಾಗ ತಲ್ಲಡಮುತೋ ಶತಧನ್ವುಂಡು ಪಾದಚಾರಿಯೈ ಪರುಬಿಡಂ. ಪ್ರಾಣ ಉಳಿಸ್ಕೊಂಡ್ರೆ ಸಾಕು, ಹೇಗಾದ್ರೂ ಈ ಕೃಷ್ಣ ಬಲರಾಮ್ ರಟ್ಟಿಸ್ಕೊಂಡ್ ಬರ್ತಾ ಇದಾರಲ್ಲ ಅಂತಂದ್ಬಿಟ್ಟು ಅವನೇನ್ ಮಾಡ್ದ, ಕುದುರೆ ಬಿತ್ತು ಸತ್ತೋಯ್ತು, ಅದನ್ನಲ್ಲೇ ಬಿಟ್ಟ ಮುಂದೆ ಓಡ್ದ, ಪಾದಚಾರಿಯಾಗಿ ಓಡ್ತಾ ಇದ್ದಾನೆ. ಹಿಂದೆನೇ ಬರ್ತಾ ಇದ್ದಾನೆ ಕೃಷ್ಣ, ಅಟ್ಟಿಸ್ಕೊಂಡು ಬಂದ ಪದ್ಮದಳಾಕ್ಷ ಕೂಡಂಬಾರಿ. ಅವನು ಕೂಡ ರಥ ಇಳಿದು ಬಿಟ್ಟು, ರಥ ನಿಧಾನವಾಗಿ ನಡ್ಸ್ಕೊಂಡ್ ಬಾ, ನಮ್ಮ ಕುದುರೆಗಳಿಗೂ ಆಯಾಸ ಆಗುತ್ತೆ ಅಂತ ಹೇಳಿದ್ನೇನೋ ಕೃಷ್ಣ. ಅವನು ಹೇಗಿದ್ರು ಇಳಿದು ಓಡ್ ಹೋಗ್ತಾ ಇದ್ದಾನಲ್ಲ. ಇವನಿಗೂ ಆ ಜರಾಸಂಧನ ಜೊತೆಯಲ್ಲಿ ಯುದ್ಧ ಮಾಡಿದಾಗ ಓಡಿ 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 ಚೆನ್ನಾಗಿ ಅಭ್ಯಾಸ ಇದೆ, ಪಾದಚಾರಿಯಾಗಿ ಓಡೋದು ಅಭ್ಯಾಸ ಚೆನ್ನಾಗಿದೆ ನಮ್ಮ ಕೃಷ್ಣನಿಗೆ. ಅವನು ಕೂಡ ಈ ಶತಧನ್ವನ ಹಿಂದೆ ಓಡ್ದ. ಓಡ್ಬೇಡ ಪೋಕು ಮನಿ, ಓಡ್ಬೇಡ ಅಂತ ಎಚ್ಚರಿಸ್ಕೊಂಡೇ ಓಡ್ದ. ಆಮೇಲೆ ಏನು ಮಾಡ್ದ, ಚಕ್ರಮಂ ಪರಿಹತ ದೈತ್ಯ ಚಕ್ರಮಂ, ಎಲ್ಲ ದೈತ್ಯ ಸಮೂಹವನ್ನೇ ಖಂಡಿಸಿರತಕ್ಕಂತ ತನ್ನ ಮಹಾ ಸುದರ್ಶನ ಚಕ್ರ, ಪ್ರಭಾಚಯ ಮೋದಿತ ದೇವಚಕ್ರಮನ್, ಯಾವ ಸುದರ್ಶನ ಮಹಾಚಕ್ರದಿಂದ ದೈತ್ಯ ವ್ರಾತವನ್ನೆಲ್ಲ
ಸಂಹಾರ ಮಾಡಿ ದೇವಗಣಗಳಿಗೆಲ್ಲರಿಗೂ ಆನಂದ ಉಂಟು ಮಾಡ್ತಾನೋ ಅಂತಹ ತನ್ನ ಸುದರ್ಶನ ಮಹಾಚಕ್ರವನ್ನು ಪ್ರಯೋಗ ಮಾಡಿ ಆ ಶತಧನ್ವನ ಮಸ್ತಕವನ್ನು ಖಂಡಿತ ಮಾಡ್ದ. ಅಂದರೆ ಅವನನ್ನು ಸಂಹಾರ ಮಾಡ್ದ. ಮಸ್ತಕಂ ಖಂಡಿತಮೈ ಪಡಪ್ರೇಸಿನ್ ಚಕ್ರಮಂ ಬರಿಹತ ದೈತ್ಯ ಚಕ್ರಮಂ ಪ್ರಭಾಚಯ ಮೋದಿತ ದೇವಚಕ್ರಮನ್. ತನ್ನ ಸುದರ್ಶನ ಚಕ್ರದಿಂದ ಶತಧನ್ವನ ಶಿರಸ್ಸನ್ನು ಖಂಡಿಸಿದ ಶ್ರೀಕೃಷ್ಣ.